ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಗೊತ್ತು ನಮ್ಮ ಕರ್ನಾಟಕದ ಶಕ್ತಿ ಕ್ಷೇತ್ರ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಈ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಫೇಮಸ್ ಆಗೋದಕ್ಕೆ ಕಾರಣವೇ ತಮಿಳುನಾಡು ರಾಜಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ MGR ಅವರು, ಜಯಲಲಿತಾ ಮೇಡಮ್ ಅವರು ಬಂದು ಈ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡೋದಕ್ಕೆ ಅತಿ ಹೆಚ್ಚು ಜನ ಬರೋ ಹಾಗೆ ಆಗಿದೆ. ಅದೇ ರೀತಿ ಈಗ ತಮಿಳುನಾಡಿನ ಪ್ರೆಸೆಂಟ್ CM ಜೋಸೆಫ್ ವಿಜಯ್ ಅವರು ಕೂಡ ಮೊನ್ನೆಯಷ್ಟೇ ಬಂದು ತಾಯಿ ಮೂಕಾಂಬಿಕಾ ದರ್ಶನವನ್ನು ಮಾಡಿ ಬೆಳ್ಳಿ ಖಡ್ಗವನ್ನು ದೇವರಿಗೆ ಅರ್ಪಿಸಿದ್ದಾರೆ. ಅಂದರೆ ಅವರು ಕ್ರಿಶ್ಚಿಯನ್ ಧರ್ಮ ಆದ್ರೂ ಕೂಡ ಎಲ್ಲ ದೇವರನ್ನು ಕೂಡ ನಂಬ್ತಾರೆ, ಎಲ್ಲ ಧರ್ಮಗಳಿಗೂ ಸಮಾನವಾದ ಗೌರವವನ್ನು ಕೊಡ್ತಾರೆ. ಸೊ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ರಾಜಕೀಯಕ್ಕೆ ಏಳು ಮಾಡಿಸಿದ ಕ್ಷೇತ್ರ ಅಂತಲೇ ಹೇಳ್ಬೋದು. ಸೊ ಯಾವುದೇ ಮುಖ್ಯಮಂತ್ರಿ ಆಗಲಿ ಮೊದಲಿಗೆ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡದೇ ಅವರ ರಾಜಕೀಯ ಜೀವನ ಆರಂಭಿಸಲ್ಲ. ಹಾಗಾಗಿ ಈ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಇರೋದೇ ಒಂದು ಅತಿ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಇತ್ತೀಚೆಗಷ್ಟೇ ವಿಜಯ್ ಅವರು ಕೂಡ ದರ್ಶನವನ್ನು ಮಾಡಿದ್ದಾರೆ. ಅವ್ರಿಗೂ ಒಂದು ಒಳ್ಳೆಯ ಆಡಳಿತ ನೀಡಲಿ ಅಂತ ನಾನು ಕೇಳ್ಕೊತೀನಿ. ಸೊ MGR ಅವರು ಕೂಡ ಬಂದಿದ್ದರು, ಮತ್ತು ಜಯಲಲಿತಾ ಮೇಡಮ್ ಅವರು ಕೂಡ ಬಂದಿದ್ದರು, ಮತ್ತು ನಮ್ಮ ಕರ್ನಾಟಕದ ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಜಕಾರಣಿಗಳು ಮತ್ತು ದೇಶದ ವಿವಿಧ ಮೂಲೆಯಿಂದ ಅನೇಕ ರಾಜಕಾರಣಿಗಳು ಕೂಡ ಬಂದು ಇಲ್ಲಿ ದರ್ಶನವನ್ನು ಮಾಡಿದ್ದಾರೆ. ನಿನ್ನೆಯಷ್ಟೇ ಮುಖೇಶ್ ಅಂಬಾನಿಯವರ ಮಗ ಅನಂತ್ ಅಂಬಾನಿ ಕೂಡ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಸೇವೆಯನ್ನು ಮಾಡಿದ್ದಾರೆ. ಸೊ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಶಕ್ತಿಶಾಲಿ ದೇವಸ್ಥಾನಕ್ಕಿಂತ ರಾಜಕೀಯದ ದೇವಸ್ಥಾನ ಅಂತ ಹೇಳಲ್ಲ ನಾನು. ಎಲ್ಲ ಭಕ್ತರು ಕೂಡ ಬಂದು ಹೋಗುವ ಒಂದು ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜಯ ಕರ್ನಾಟಕ ಮಾತೆ.